ಬುಧವಾರ ಸಾಯಂಕಾಲ ರೀ ಪ್ರೇಯರ್ ಕೂತೇನೆ ರೀ. ಮತ್ತು ನಾವು ಬೆಳಗ್ಗಿಂದ ಆರಾಮದೇನ್ರಿ ಆದ್ರೆ ನಾ ಬುಧವಾರ 7-8 ಗಂಟೆ ಸುಮಾರು ರೀ ಪ್ರೇಯರ್ ಕೂತಾಗ ನಾ ಅಚಾನಕ ಹೊಟ್ಟೆ ನೋವು ಚಾಲು ಆತ್ರಿ. ಒಟ್ಟು ಮಂಡೆಗಾಲ ಮಾಡ್ಕೊಂಡಾಕಾಗತ್ತೆ ರೀ. ಮತ್ತು ಪ್ರೇಯರ್ ಬಾಯಿಂದ ಒಟ್ಟು ಪ್ರೇಯರ್ ಮಾಡೋಕ್ಕಾಗತ್ತೆ. ಒಟ್ಟು ಹೊಟ್ಟೆ ಕಡೆ ಬರಾಕತ್ತು ರೀ. ಮತ್ತು ನಾ ಹೊಟ್ಟೆ ಕಡೆ ಬರಾಕತ್ತರ ನಾ ಏನು ಪ್ರೇಯರ್ ಬಿಡ್ಲಿಲ್ಲ ರೀ. ಹಂಗೆ ನಾ ಈಶ್ವರಕ್ತಿಗೆ ಜಯವಾಗಲ್ಲ ಅಂತ ನಾ ಹೊಟ್ಟೆ ಮೇಲೆ ಕ್ರಾಸ್ ಮಾಡ್ಕೊತ ಹಂಗೆ ಪ್ರೇಯರ್ ಮಾಡೀನಿ ರೀ. ಮತ್ತು ಒಂದು 30-40 ನಿಮಿಷ ಹಂಗೆ ಪ್ರೇಯರ್ ಮಾಡೀನಿ ರೀ. ಅಂತ ಇದೆಲ್ಲ ಅಂದ್ರೆ ನಾ ಈಗ ಹೊಸ ಇದು 2025 ಮುಗಿತು. 2026 ನಾವು ಪ್ರಾರ್ಥನೆ ಒಂದು ಸ್ವಲ್ಪ ಬಲ ಹೊಂದ್ಕೋಬೇಕು. ಹಿಂಗೆಲ್ಲ ಒಂದು ಸ್ವಲ್ಪ ಬುಧವಾರ ಬೆಳಿಗ್ಗೆ ರೀ ಪ್ರೇಯರ್ ಸರಿ ಆಗಕ್ಕಿಲ್ಲ ಅಂತಲಿ ರೀ. ಇನ್ನು ಇದು ನಾ ಪ್ರೇಯರ್ ಒಂದು ಸ್ವಲ್ಪ ಬಲ ಹೊಂದ್ಕೋಬೇಕಂತ ನಾ ಹಿಂಗೆ ಪ್ರಿಪೇರ್ ಆಗಿ ನಾ ಪ್ರೇಯರ್ ಕೊಂಡರೋಗ ಆತ ಈ ರೀತಿ ನಂಗೆ ತ್ರಾಸ ಆಗೈತ್ರಿ. ಮತ್ತು ಬುಧವಾರ ದಿವಸ ಹಂಗೆ ತ್ರಾಸ ಆತ ನನಗೆ. ಮತ್ತು ಇದೆಲ್ಲ ಸೈತಾನ್ ಕಾರ್ಯ ಇರ್ಬೋದು ಅಂತ ನನಗಪ್ಪ ನನ್ನ ಬ್ರದರ್ ಏನು ಹೇಳಿಲ್ಲ ರೀ. ಮತ್ತು ಗುರುವಾರ ದಿವಸ ನಾ ಪ್ರೇಯರ್ ಮಾಡಿದೆ. ಅದೇ ತ್ರಾಸ ಆಕೈತ್ರಿ ನನಗೆ. ಹಂಗೆ ತ್ರಾಸ ಆಕೈತ್ರಿ. ಅವ್ರು ಪ್ರೇಯರ್ ಕೂತಾಗ ಅಷ್ಟು ತ್ರಾಸ ಆಗೈತ್ರಿ ನನಗೆ. ನಾ ಏನಂತ ತಲೆ ಕೆಡ್ಸ್ಕೊಲಿಲ್ಲ ರೀ. ಮತ್ತು ಅಂತ ನಾ ಗುರುವಾರ ದಿವಸ ನಾ ಬ್ರದರ್ ಬರೋರಿದ್ರೆ ಪ್ರೇಯರ್ಗೆ ಮತ್ತು ಇದೆಲ್ಲ ನಾ ಇದರಿಂದ ಬಿಡುಗಡೆ ಹೊಂತೇನೆ ಅನ್ನೋದು ನಂಗೆ ಗೊತ್ತಾಗ್ತದೆ ರೀ. ನಂಬಿಕೆ ಇರ್ತದೆ ನಂಗೆ ದೇವ್ರ ಮೇಲೆ ಅಂತ. ನಾ ಶುಕ್ರವಾರ ಬೆಳಿಗ್ಗೆ 5:30 ಸುಮಾರು ಎದ್ದು ಪ್ರೇಯರ್ ಮಾಡಿರಿ. ದೇವರ ಆತ್ಮನೇ ಸೇವಕರನ್ನು ಮನೆಗೆ ಮಾಡ್ತಾಯಿದ್ದಿ. ಅದರಿಂದ ನಾನು ಪ್ರಾರ್ಥನೆಗೆ ಅಡ್ಡಿಪಡಿಸ್ತಕ್ಕಂಥ ಎಲ್ಲ ಹೋರಾಟಗಳು ನಿಂತು ಹೋಗಲಿ ಯೇಸುವಿನ ನಾಮದಿಂದ ಪ್ರೇಯರ್ ಮಾಡೀನಿ ರೀ. ಮತ್ತು ಬ್ರದರ್ ಶುಕ್ರವಾರ ಬಂದು ನಮ್ಮ ಮನೆಗೆ ಪ್ರೇಯರ್ ಮಾಡಿ ಏನು ಹೋದ್ರಲ್ರಿ. ಅವತ್ತಿಂದ ನಂಗೆ ಪ್ರೇಯರ್ ಏನು ಅಡ್ಡಿ ಆಗಂಗಿಲ್ಲ ರೀ. ಎಲ್ಲ ಶುಕ್ರವಾರ ಶನಿವಾರ ಇವತ್ತು ಬೆಳಿಗ್ಗೆಲ್ಲ ಪ್ರೇಯರ್ ಚೆನ್ನಾಗಿತ್ತು.